ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಮೇರಿಕನ್ ಬೇಬಿ ಕಾರ್ನ ಮನೇಲೇ ಹೇಗೆ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ತುಂಬ ಸುಲಭವಾಗಿರುತ್ತೆ, ರುಚಿಯಂತೂ ಅದ್ಭುತವಾಗಿರುತ್ತೆ. ಮಕ್ಕಳೇನಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮ್ಸಲ್ಲಿ ಏನಾದರೂ ಕೇಳಿದಾಗ ಈ ಥರ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಅದೇ ಥರ ಫೀಲ್ ಬರಬೇಕು ಅಂತ ನಾನು ಈ ಲೋಟದಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ, ಅಷ್ಟೇ ಹೆಲ್ತ್ ಕೂಡ ಒಳ್ಳೆಯದು. ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ. ನಾನಿಲ್ಲಿ 2 ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಎರಡು ಸ್ವೀಟ್ ಕಾರ್ನಲ್ಲಿ ಒಂದು 8ರಿಂದ 10 ಲೋಟದಷ್ಟು ನಿಮಗೆ ಈ ಬೌಲ್ಗೆ ಆಗುತ್ತೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾನಿಲ್ಲಿ ಬಿಸಿ ನೀರಿಗೆ ಒಂದು ಕುಕ್ಕರಲ್ಲಿ ಬಿಸಿ ನೀರಿಗೆ ಬೇಬಿ ಸ್ವೀಟ್ ಕಾರ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಒಂದು ಕೂಗಿಸ್ಕೋಣ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಅದು ಉಪ್ಪೆಲ್ಲ ಹಿಡ್ಕೊಂಡು ಚೆನ್ನಾಗಿ ಕುಕ್ ಆಗಿರುತ್ತೆ. ಇದೊಂಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಈ ಟೇಸ್ಟ್ಗೆ ಹೊಂದ್ಕೊಬಿಟ್ಟಿರ್ತಾರೆ. ನೋಡಿ, ಇಲ್ಲಿ ಒಂದು ಕೂಗಾದ್ಮೇಲೆ ಬಿಸಿ ಬಿಸಿಯಾದಂತಹ ಬೇಬಿ ಕಾರ್ನ ತೊಗೋಣ. ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಹರಳಾಗಿ ಬಿಡಿಸ್ಕೋಬೋದು. ನೋಡ್ತಿದ್ರಲ್ಲ, ಈಗೆಲ್ಲ ಬೇರೆ ದೇಶಗಳಲ್ಲಿ ಇದನ್ನು ಡಿಶ್ ಆಗಿ ಕೂಡ ಯೂಸ್ ಮಾಡ್ತಾರೆ. ನಾವು ಹೇಗೆ ನಾವು ತರಕಾರಿ ಯೂಸ್ ಮಾಡ್ತೀವೋ ಅದೇ ಥರ ಈ ಜಪಾನು, ಜರ್ಮನಿ, ಚೀನಾಗಳಲ್ಲೆಲ್ಲ ಡಿಶಲ್ಲಿ ಬೇಯಿಸಿ ತಿಂತಾರೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ಅದನ್ನೆಲ್ಲ ಸಣ್ಣ ಸಣ್ಣಗೆ ಹರಳಾಗಿ ಬಿಡಿಸ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕಿ ಬಿಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊದಲೇ ಕೂಡ ಹಾಕಿದ್ದೀನಿ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನೋಡ್ತಿದ್ರಲ್ಲ, ನಾನು ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪದ ಬದಲಾಗಿ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಅದ್ಭುತ ಟೇಸ್ಟಲ್ಲಿ ಬರುತ್ತೆ. ನೋಡ್ತಿದ್ರಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಈಸಿಯಾಗಿ ಮನೇಲೇ ಅಮೇರಿಕನ್ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ. ರುಚಿಯಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಮಕ್ಳಿಗೆ ಮಾಡಿಕೊಡಿ. ಯಾವಾಗಲೂ ಬೇಯಿಸಿ ಕೊಡೋದಕ್ಕಿಂತ ಈ ಥರ ಅವ್ರಿಗೆ ಇಷ್ಟವಾಗೋ ಸ್ಟೈಲಲ್ಲಿ ಮಾಡಿಕೊಟ್ರೆ ನಿಜ ತುಂಬ ಇಷ್ಟಪಟ್ಟು ತಿಂತಾರೆ. ಬಸ್ರಿದೀರಿಗೆಲ್ಲ ಈ ಥರ ಬೇಬಿ ಕಾರ್ನು ಅಥವಾ ಸ್ವೀಟ್ ಕಾರ್ನ್ ಕೊಟ್ಟರೆ ಅವರು ನಿಜ ಆರೋಗ್ಯಕ್ಕೆ, ಮಗುವಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಯಾರ್ಯಾರು ಪ್ರೆಗ್ನೆನ್ಸಿ ಇರ್ತಾರೋ ಅವರು ಕೂಡ ಬೇಬಿ ಕಾರ್ನ್ ಅಥವಾ ಸ್ವೀಟ್ ಕಾರ್ನ ತಿನ್ನಿ. ಡಾಕ್ಟ್ರು ಕೂಡ ಸಜೆಷನ್ ಮಾಡ್ತಾರೆ. ನೋಡಿಲಿ, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಈ ಬೇಬಿ ಕಾರ್ನ ಸರ್ವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಅವರು ಆಚೆ ಹೇಗೆ ಸಿಗುತ್ತೋ ಅದೇ ಥರ ನೋಡಿ ತಿಂದ್ರೇ ಇಷ್ಟ. ನೋಡಿ, ಆ ಥರನೇ ನಾನು ಪ್ಲಾಸ್ಟಿಕ್ ಲೋಟದಲ್ಲಿ, ಟೀ ಕುಡಿಯೋ ಲೋಟದಲ್ಲಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸೊಗಸಾಗಿತ್ತು. ನೀವು ಒಂದ್ಸಲಿ ಮನೇಲೇ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.